ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ. ನಮಸ್ತೆ ವೀಕ್ಷಕರೇ, TV5 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಸೆಂಚುರಿ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್. ಯಾರೇ ಇರಲಿ, ಯಾರೇ ಬರಲಿ, ನಿಮ್ಮ ರೇಂಜ್ಗೆ ಯಾರಿಲ್ಲ ಅಂತಿದ್ದಾರೆ ಫ್ಯಾನ್ಸ್. ಅದಕ್ಕೆ ಸಾಕ್ಷಿ ಬಜರಂಗಿ 2ಗಿರುವಂಥ ಕ್ರೇಜ್. ಈಗ ಆಲ್ರೆಡಿ ಟ್ರೇಲರ್ ಸಾಂಗ್ಸ್ ಧೂಳೆಪ್ಸೋದು ಅಂತಾರಲ್ಲ, ಹಾಗಿದೆ. ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಸಿನಿಮಾ ರಿಲೀಸ್ಗಿಂತ ಮುಂಚೆ ಶಿವಣ್ಣ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ. ನಮಸ್ತೆ ಶಿವಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಹೇಗಿದ್ದೀರಾ? ನೋಡಿ ಹಿಂಗೆ ಇದ್ದೀನಿ. ಆಲ್ವೇಸ್ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದೀರಾ? ಹಂಗಲ್ಲ, ಚೆನ್ನಾಗಿದ್ದೀನಿ. ನೀವು ಹೆಂಗಿದ್ದೀರಾ? ಆರಾಮಾಗಿದ್ದೀನಿ ಶಿವಣ್ಣ. ತುಂಬ ದಿನಗಳ ನಂತರ ನೋಡ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಆ್ಯಂಡ್ ಶಿವಣ್ಣ, ತುಂಬ ದಿನಗಳ ನಂತರ ಕೊರೋನಾ ಲಾಕ್ಡೌನ್ ಎಲ್ಲ ಆದಮೇಲೆ ನಿಮ್ಮ ಮೊದಲ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಬಜರಂಗಿ 2. ಮತ್ತೆ ಥಿಯೇಟರಲ್ಲಿ ಅದೇ ಸೆಲೆಬ್ರೇಷನ್ನು, ಅದೇ ವಿಷಲ್ಲು, ಚಪ್ಪಾಳೆ ಎಲ್ಲ ನೋಡೋದಕ್ಕೆ ನಿಮಗೆಷ್ಟು ಖುಷಿ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? 100%. ಯಾಕಂದರೆ 1.5 ವರ್ಷ ನಾವು ಏನಾಗ್ತೀವಿ, ನಾವು ಫಸ್ಟ್ ಟೈಮ್ ನನ್ನ ಕರಿಯರ್ಲಿ ಶೂಟಿಂಗ್ ತುಂಬ ಕಮ್ಮಿ ಮಾಡಿದ್ದು, ಪಿಕ್ಚರ್ ರಿಲೀಸ್ ಇಲ್ಲದೆ 1.5 ವರ್ಷ ಸುಮ್ಮನೆ ಇದ್ದಿದ್ದಿದೆ ಫಸ್ಟ್ ಟೈಮ್ ನನ್ನ ಕರಿಯರ್ಲಿ. ಸೊ ಐ ಥಿಂಕ್ ಸ್ವಲ್ಪ ಬೇಜಾರು ಆಯಿತು, ಬಟ್ ಅಟ್ ಸೇಮ್ ಟೈಮ್ ಪಾಪ ನಮಗೆ ಪ್ರಾಬ್ಲಮ್ಮು ಅರ್ಥ ಆಯಿತು. ಬಟ್ ಸ್ಟಿಲ್ ಇವಾಗ ಅದು ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ಅಂದರೆ ಸೆಲೆಬ್ರೇಷನ್ ಹುಡುಗರಿಗೆ ಫೋನ್ ಮಾಡೋಣ, ಇದು ಮಾಡ್ತಾಯಿದ್ದೀವಿ, ಅದು ಮಾಡ್ತಾಯಿದ್ದೀವಿ ಅಂತ ಹೇಳೋದು, ಆ್ಯಂಡ್ ಅದೆಲ್ಲ ಒಂದು ಖುಷಿ ಕೊಡ್ತದೆ. ಎಷ್ಟು ನಿಜವಾಗ್ಲೂ ಎಷ್ಟು ವೆಯ್ಟ್ ಮಾಡ್ತಾರೆ. ಅವರಲ್ಲೂ ಒಂದು ಪ್ರಾಬ್ಲಮ್ಮು, ಕಷ್ಟ ಇದ್ರೂ ಅದೆಲ್ಲ ಮರೆತು ಸಿನಿಮಾ ನಾವು ನೋಡಬೇಕು ಅಣ್ಣ ಅಂತ ಅದು ಬಂದು ಭಾಳ ಟಚ್ ಆಯ್ತು ನನಗೆ. ರಿಯಲಿ ಅಷ್ಟೇ ಕ್ಯೂರಿಯಾಸಿಟಿ ಇಟ್ಕೊಂಡು. ಯಾಕಂದರೆ ಯಾರಿಗೂ ಈ ಕೋವಿಡ್ ಸಿಚುವೇಶನ್ ನಮಗೆ ಮಾತ್ರ ಅಲ್ಲ, ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ. ಸೊ ಇಡೀ ಸ್ಟೇಟು ಪ್ರಾಬ್ಲಮ್ ಇರಬೇಕಾದ್ರೆ, ಎಲ್ಲರೂ ಇರ್ಬೇಕಾದ್ರೆ ಇದ್ರಲ್ಲೂ ಅವ್ರ ರಿಲೀಸ್ ಡೇಟ್ ಅಂತ ಬಂದಾಗ ಆ ಕ್ಯೂರಿಯಾಸಿಟಿಯನ್ನು, ಏನು ಮಾಡಬೇಕು ನಾವು ಅದಕ್ಕೆ ಅನ್ನೋದಿದೆಯಲ್ಲ, ಅದನ್ನು ನಾವು ಪ್ರೀತಿ ಗಳಿಸೋದು. ಇನ್ನೇನು ಅದ್ರ ಮೇಲೆ ಏನು ಗಳಿಸೋಕ್ಕಾಗಲ್ಲ. ಹೌದು. ಬಜರಂಗಿ 2ಗೆ ಎಷ್ಟು ಮಟ್ಟಿಗೆ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ, ಆಲ್ರೆಡಿ ನೀವು ನೋಡಿದಿರ, ಫ್ಯಾನ್ಸ್ ಎಲ್ಲ ಕವರ್ ಸಾಂಗ್ ಅಂತ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಅವರೇ ಹಾಡಿ ಕುಣಿದು ಪಿಕ್ಚರೈಸೇಷನ್ ಮಾಡ್ತಿದ್ದಾರೆ. ಆ್ಯಂಡ್ ಒಂದಷ್ಟು ಜನ ಫ್ಯಾನ್ಸ್ ಮೊನ್ನೆ ಒಂದು ವಿಡಿಯೋ ನೋಡಿದೆ, ಕೈಲಾಸ ಪರ್ವತಕ್ಕೆ ಹೋಗಿ ಅಲ್ಲಿ ಬಜರಂಗಿ 2 ಪೋಸ್ಟರ್ ಇಟ್ಟು ಅಲ್ಲಿಂದ ವಿಶ್ ಮಾಡಿದ್ದಾರೆ ಸಾಕಷ್ಟು ಜನ ಫ್ಯಾನ್ಸ್. ಶಿವಣ್ಣ ವೆಯ್ಟ್ ಮಾಡ್ತಿದ್ದೀವಿ ಬಜರಂಗಿ 2ಗೆ ಅಂತ. ನೋಡಿದ್ರಾ ನೀವು? ನೋಡಿದೆ. ಸೊ ಆ ಮಟ್ಟಕ್ಕಿರೋ ಕ್ರೇಜ್ ಏನನ್ಸುತ್ತೆ ಅಂತ? ಅದಕ್ಕೆ ಖುಷಿ ಆಗುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ಆ ಟೈಟಲ್ ಹೆಸರು ಬಜರಂಗಿ ಅನ್ನೋ ಏನೊಂದು ಆಂಜನೇಯ ಸ್ವಾಮಿ ಏನಂತೀವಿ, ಅದಕ್ಕಿರೋ ಪವರೇ ಅಂತದ್ದು. ಅದಕ್ಕೋಸ್ಕರ ಬಹುಶಃ ಐ ಥಿಂಕ್ ಆ ಒಂದು ಕ್ರೇಜ್ ಡೆವಲಪ್ ಆಗಿದೆ. ಇಲ್ಲೂ ಅಷ್ಟೇ. ನೆನ್ನೆ ಒಂದು ಗ್ರೂಪು ಮುತ್ತತ್ತಿಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು, ಅಪ್ಪಾಜಿ ಸಮಾಧಿ ಜಾಗದಿಂದ ಅಲ್ಲಿಂದ ಸ್ಟಾರ್ಟ್ ಮಾಡಿ ಮುತ್ತತ್ತಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ, ಅಲ್ಲಿ ಮೆರವಣಿಗೆಲ್ಲ ಮಾಡಿ ಒಂದು ಮಿನಿ ಜಾತ್ರೆ ಥರ ಮಾಡಿದ್ದಾರೆ. ಆಮೇಲೆ ಅದೇ ಗ್ರೂಪ್ನವರು ಒಂದು ಎಲ್ಲ ಅವರು ಇಡೀ ಜಿಲ್ಲೆ, ಇಲ್ಲಿರೋ ಎಷ್ಟು ಜಿಲ್ಲೆಗಳಿದೆಯೋ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿದಿನ ಟಿಲ್ ಸಂಡೇವರೆಗೂ, ನೆಕ್ಸ್ಟ್ ಸಂಡೇವರೆಗೂ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಪೂಜೆ ಏನೋ ಮಾಡ್ತಾಯಿದ್ದಾರೆ ಆ ಊರಿನಲ್ಲಿ. ಓಕೆ. ಸೊ ಏನೇನೋ ಒಂದು ಕೆಲವರು ಆಲ್ರೆಡಿ ಪಟಾಕಿ ತಗೊಂಡು ದಿ ಆರ್ ವೈಟಿಂಗ್. ಶ್ರೀನಿವಾಸ ಥಿಯೇಟ್ರ್, ನವರಂಗ್ ಥಿಯೇಟ್ರ್ ಹತ್ರ ಯಾರೋ ಜಾತ್ರೆ ಅಂತ ಮಾಡ್ತಾ ಇದ್ದಾರೆ. ಸೊ ಆ ಥರ ಸಾಕಷ್ಟು ಜನ ಒಂದು ಇನ್ನೇನು ನಾವಿನ್ನು ಇಂಥ ಪ್ರೀತಿಗೆ ನಾವು ಏನು ಬೆಲೆ ಕಟ್ಟೋಕ್ಕಾಗತ್ತೆ ಹೇಳಿ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಇದು. ಭಾಳ ಖುಷಿ ಆಗುತ್ತೆ. ಅಂದರೆ ಎಂಟೈರ್ ಕ್ರೆಡಿಟ್ ನಾನು ಕೊಡೋದು ನಮ್ಮ ಹರ್ಷ ಹಾಗೂ ಟೆಕ್ನಿಕಲ್ ಟೀಮ್ಗೆ. ಸ್ವಾಮಿ ಕ್ಯಾಮ್ರಾಮನ್ ಇರ್ಬೋದು, ಇಲ್ಲ ಎಡಿಟರ್ ದೀಪು ಅವರು, ಆರ್ಟ್ ಡೈರೆಕ್ಟರ್ ರವಿ, ಸ್ಪೆಷಲ್ ಎಫೆಕ್ಟ್ಸ್ ಮಾಡ್ತಾರೆ ಅರ್ಜುನ್ ಜನ್ಯ. ಸೊ ಇದೆಲ್ಲ ಒಂದು ಇದನ್ನು ಏನು ಟೆಕ್ನಿಕಲ್ ಟೀಮ್. ಇದಕ್ಕೆ ಯಾಕೆ ಟೆಕ್ನಿಕಲ್ ಟೀಮ್ ಫಸ್ಟ್ ಹೇಳ್ತಿದ್ರು ಅಂದರೆ, ಅವರು ಫಸ್ಟು ಒಂದು ಈ ಬಜರಂಗಿ 2ಗೆ ಹೀರೋ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ನೆಕ್ಸ್ಟ್ ನಾವೆಲ್ಲ ಬರ್ತೀವಿ. ನಾವು ಆರ್ಟಿಸ್ಟ್ಗಳು, ನಾವು ಶ್ರುತಿ ಇರ್ಬೋದು, ಭಾವನಾ ಇರ್ಬೋದು, ಚೆಲುವರಾಜು, ಬಜರಂಗಿ ಲೋಕಿ, ಪ್ರಸನ್ನ. ಸೊ ಇವರೆಲ್ಲ ಆಮೇಲೆ ಬರ್ತೀವಿ. ಯಾಕೆ ಫಸ್ಟ್ ಅವ್ರು ಕೊಡಬೇಕಂದ್ರೆ, ದ ವೇ ದೇ ಹ್ಯಾವ್ ಕ್ರಿಯೇಟೆಡ್ ದ ಫಿಲ್ಮ್. ಯಾಕಂದರೆ ಒಂದು ಡೈಲಾಗ್ ಇಲ್ದೇ ಜನಗಳ ಮನಸ್ಸಲ್ಲಿ ಇಷ್ಟು ಆಳವಾಗಿ ಹೋಗಬೇಕು ಅಂದರೆ ಒಂದು ಟ್ರೈಲರು, ಐ ಥಿಂಕ್ ಅದು ಅವ್ರದ್ದು ಸಾಮರ್ಥ್ಯ. ಅದು ನಮ್ಮನ್ನು ನೋಡೋದು ಇದ್ದೇ ಇದೆ. ಅಪಾರ್ಟ್ ಫ್ರಮ್ ದಟ್ ಟೆಕ್ನಿಕಲ್ ಇದರಲ್ಲಿ ನೋಡಿ, ಎನಿ ಕಮೆಂಟ್ಸ್ ಯು ಟೇಕ್ ಆಫ್ ಬಜರಂಗಿ 2 ಟ್ರೈಲರು, BGM ಇಸ್ ವಾವ್, ವಿಜುವಲ್ಸ್ ಆರ್ ವಾವ್, ಹರ್ಷ ಹ್ಯಾಟ್ಸ್ ಆಫ್, ಆ ಥರನೇ ಕಮೆಂಟ್ ಮಾಡಿ. ನಾನು ಅದು ರೇರು. ಯೂಶಾಗಿ ಎಲ್ಲ ಫಿಲ್ಮ್ ನೋಡಿದ್ರೆ ಅಣ್ಣ ಇಸ್ ಲುಕಿಂಗ್ ಗ್ರೇಟ್, ಕೆಲವರು ಹಾಕಿದ್ದಾರೆ ಶಿವಣ್ಣ ಇಸ್ ಲುಕಿಂಗ್ ಗ್ರೇಟ್, ಇವಾಗ ಈ ಲುಕ್ಸ್ ಅವ್ರಿಗೆ ಕೆಲವರು ಅಂತ ಹಾಕಿದ್ದಾರೆ, ಇವ್ರಿಗೇನು ವಯಸ್ಸೇ ಆಗಲ್ವಪ್ಪ ಅವ್ರಿಗೆ ಅಂತ ಆ ಥರ ಎಲ್ಲ ಹಾಕ್ತಾರೆ. ಐ ಹ್ಯಾವ್ ಸೀನ್. ಬಟ್ ಅಪಾರ್ಟ್ ಫ್ರಮ್ ದಟ್
ಟೆಕ್ನಿಕಲ್ಲಾಗಿ ಯೋಚನೆ ಮಾಡೋದಿದೆಯಲ್ಲ, ಫೋಟೋಗ್ರಾಫಿ ಹೈಲೈಟ್ ಆಗಿದೆ. ಆಮೇಲೆ ಅದಲ್ಲದೆ ತೆಲುಗುಲು ಟ್ರೇಲರ್ ರಿಲೀಸ್ ಆಗಿರೋದು, ತೆಲುಗುಲು ಮೆಚ್ಚುಗೆ ಬಂದಿದೆ. ತುಂಬ ಜನ ಏನು ಸರ್ ಯಾವ ಲೆವೆಲ್ ಮಾಡಿದ್ದೀರಾ ಸರ್ ಪಿಕ್ಚರ್ನ, ನಮ್ಗೆ ಆಶ್ಚರ್ಯ ಆಯಿತು, ಇಷ್ಟೆಲ್ಲ ಚೆನ್ನಾಗಿದೆಯಾ. ಆಮೇಲೆ ನಾವು ನೋಡಿದಾಗ ಫಸ್ಟ್ ಮೆಸ್ಪ್ರೈಸ್ ಆಗ್ಬಿಟ್ಟು, ಏನು ಹಿಂಗಿದೆ ಅಪ್ಪ, ಏನೇ ಇದು ನಮ್ಮ ಅನ್ಕಂಡೆ ಡೈಲಾಗ್ ಹಾಕಬೇಕಾಗಿತ್ತು ಅಂತ. ಆಮೇಲೆ ಅನ್ಕಂಡೆ ಡೈಲಾಗ್ ಹಾಕ್ಬಿಟ್ರೆ ಮಾಮೂಲಿ ಅನಿಸ್ಬಿಡುತ್ತೆ. ಏನೋ ಒಂದು ಡೈಲಾಗ್ ಹಾಕ್ತೀವಿ, ಹೀರೋಯಿಸಮ್ ಡೈಲಾಗ್, ಅದೇನು ಇಟ್ ವೋಂಟ್ ಗಿವ್ ಎನ್ ಎಫೆಕ್ಟ್. ಬಟ್ ಡೈಲಾಗ್ ಇಲ್ದೇ ಸಿನಿಮಾ ಯಾವ ರೀತಿ ಸಿನಿಮಾ ಹಿಂಗೆ ಇರ್ಬೋದು ಅನ್ನೋದನ್ನ ತೋರಿಸೋದಿದೆಯಲ್ಲ, ಐ ಥಿಂಕ್ ಬಜರಂಗಿ 2 ಗೆದ್ದಿದೆ ಅದರಲ್ಲಿ. ಬಹುಶಃ ಶಿವಣ್ಣ, ಬಜರಂಗಿ 2 ಎಕ್ಸ್ಪೆಕ್ಟೇಷನ್ ಏನು ಕ್ರಿಯೇಟ್ ಮಾಡಿದೆ ಅದು ಯಾಕೆ ಅಂತ ಅಂದರೆ, ಅಕಸ್ಮಾತ್ ಇದ್ರ ಟೈಟಲ್ ಬೇರೆ ಏನಾದರೂ ಇದ್ದಿದ್ರೆ ಬೇರೆ ಥರ ರಿಸೀವ್ ಮಾಡ್ಕೋತಿದ್ರೇನೋ, ಬೇರೆ ಥರ ಆಗ್ತಿತ್ತೇನೋ. ಬಟ್ ಬಜರಂಗಿ 2 ಅನ್ನೋ ಟೈಟಲ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆಯಾ ಅಂತ, ಬಿಕಾಸ್ ಬಜರಂಗಿ ಸಕ್ಸಸ್ ಆಗಿದ್ದು ಈ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡ್ತಾ ಅಂತ. ನಾವು ಆ್ಯಕ್ಚುಲಿ ಟೈಟಲ್ ಹಾಕೊಂಡಿದ್ದು ರೀಸನ್ನೇ ಇದು, ಬಜರಂಗಿ 2 ಅಂತ ಯಾಕೆ ಹಾಕೊಂಡು, ಬಜರಂಗಿ ನಾವು ಮಾಡಬೇಕಾದ್ರೆ ಅದು ಕಥಾ ವಸ್ತುನೇ ಬೇರೆ, ಡಿಫ್ರೆಂಟ್ ಸ್ಟೋರಿ. ಬಜರಂಗಿ 2 ಕಥೆನೇ ಬೇರೆ, ಎಲ್ಲೂ ಕಂಟಿನ್ಯೂಷನ್ ಇದು, ಬಜರಂಗಿಯ ಕಂಟಿನ್ಯೂಷನ್ ಅಲ್ಲ ಅದು. ಕೆಲವರು ಅನ್ಕೊಂಡಿರ್ಬೋದು ಕಂಟಿನ್ಯೂಷನ್ ಇಲ್ಲ, ಸೀಕ್ವೆಲ್ ಅಲ್ಲ, ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್. ಯಾಕೆ ಬಜರಂಗಿ ಅಂದರೆ ಬೇರೆ ಯಾವ್ದಾರ ಇಡ್ಬೋದಾಗಿತ್ತು, ಆಂಜನೇಯನ ಹೆಸರನ್ನೇ ಬೇರೆ ಇಡ್ಬೋದಾಗಿತ್ತು. ಬಟ್ ಏನಂದರೆ ಇದಕ್ಕೆ ಏನೋ ಒಂದು ಪವರ್ ಇತ್ತು, ಆ ಬಜರಂಗಿ ಟೈಟಲ್ ಒಂದು ಪವರ್ ಇದೆ, ಅದಕ್ಕೆ ಬಜರಂಗಿ 2 ಅಂತ ಇಟ್ಟು. ಬಟ್ ಸಿನಿಮಾ ಬಂದು ನೋಡಿದಾಗ ನಿಮ್ಗೆ ಬಜರಂಗಿ 2 ಯಾಕಂತ ಗೊತ್ತಾಗುತ್ತೆ. ಓಕೆ, ಅದನ್ನು ಬಿಟ್ಕೊಟ್ಟಿಲ್ಲ ನಾವು. ಅದು ಬಜರಂಗಿ 2 ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಬಜರಂಗಿ 2 ಯಾಕಿಟ್ಟೆ, ಓ ಇದಕ್ಕೆ ಇಟ್ಟಿದ್ದಾರಪ್ಪ ಅಂದ್ಬಿಟ್ಟು ಅವ್ರು ಅನಲೈಸ್ ಮಾಡ್ತಾರೆ. ಬಟ್ ಇದು ಮೈ ನೇಮ್ ಇಸ್ ಆಂಜಿ ಅಂತ ಫಸ್ಟು ಫಿಕ್ಸ್ ಆಗಿದ್ರಿ ಅನ್ಕೊಂಡಿದ್ದು. ಸೊ ಇನ್ನು ಶಿವನ, ಬಜರಂಗಿಯಲ್ಲಿ ನೀವು ಕ್ರಿಯೇಟ್ ಮಾಡಿದ ಫ್ಯಾಂಟಸಿ ವರ್ಲ್ಡ್, ಒಬ್ಬೊಬ್ಬರು ಕ್ಯಾರೆಕ್ಟರ್ಗಳು, ಆ ಲುಕ್ಗಳು ಎಲ್ಲವೂ ಡಿಫ್ರೆಂಟ್ ಆಗಿತ್ತು. ಬಟ್ ಇದು ಬಜರಂಗಿಗಿಂತ 100% ನೆಕ್ಸ್ಟ್ ಲೆವೆಲಲ್ಲಿ ಇದೆಯಾ ಬಜರಂಗಿ 2 ಅಂತ, ಬಿಕಾಸ್ ದೊಡ್ಡ ಫ್ಯಾಂಟಸಿ ವರ್ಲ್ಡ್ ಟ್ರೇಲರಲ್ಲಿ ಗೊತ್ತಾಗುತ್ತೆ. ಆಮೇಲೆ ಅದಕ್ಕಿಂತ ಡಿಫ್ರೆಂಟ್ ಲುಕ್, ಅದಕ್ಕಿಂತ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ಗಳು, ಸೊ ಅದಕ್ಕಿಂತ ಇದು ದೊಡ್ಡ ಟ್ರೀಟ್ ಅಂತ ಹೇಳ್ಬೋದಾ ಅಂತ ನಿಮಗೆ ಅನಿಸುತ್ತೆ. ಯಾಕಂದರೆ ಅವ್ರು ಇದಿರ್ಬೋದು, ಏನು ಗೆಟಪ್ಸ್ ಇರ್ಬೋದು, ಎಸ್ಪೆಷಲಿ ಅವನು ಚೆಲುವರಾಜ್ ಆರಕ್ಕ ಗೆಟಪ್. ಆಮೇಲೆ ಅದಕ್ಕೆ ಮುಂಚೆ ಅವನು ಜಾಗ್ವಾರನೋ ಏನೋ ಹೆಸರು ಬರುತ್ತೆ, ಆ ಕ್ಯಾರೆಕ್ಟರ್ ಪ್ರಸನ್ನ ಅಂತ ಒಬ್ರು ಮಾಡಿದ್ರು, ಅವ್ರ ಗೆಟಪ್ ಇರ್ಬೋದು, ಎವ್ರಿಬಡಿ. ಆಮೇಲೆ ಬಾಡಿ ಲ್ಯಾಂಗ್ವೇಜು ಟ್ರೈಲರ್ಲಿ ಅವ್ರು ಮಾಡ್ತಿರೋದಂಥ ಒಂದು ಸ್ಟೈಲ್ ಇರ್ಬೋದು, ಆ ಆ್ಯಂಗರ್ನೆಸ್ಸು, ಆ ಡೆಮಿನಿಶು, ಇಟ್ ಲುಕ್ಸ್ ಲೈಕ್ ಏನೋಪ್ಪ ಇಷ್ಟು ಇದಿದೆಯಲ್ಲ, ಏನೋ ಒಂದು ವಿಚಿತ್ರ ಇದೆ, ಅದು ಬೇರೆ ಲೋಕ ಥರನೇ ಕಾಣಿಸುತ್ತೆ. ಆ್ಯಂಡ್ ಹರ್ಷ ಯಾವ ವರ್ಷ ಮಾಡಬೇಕಾದ್ರೆ ಏನಾದರೂ ಒಂದು ಸ್ಮಾಲ್ ಇಂಟ್ ಕೊಡ್ತಾ ಹೋಗ್ತಾನೆ, ಏನೋ ಇದೆ ಅಂತ. ಸೊ ಅದು ಇಲ್ಲಿ ತೋರಿಸುತ್ತೆ. ಅದನ್ನು ಇಲ್ಲಿ ನೇಟಿವಿಟಿ ತಗೊಂಬರೋದಿದೆಯಲ್ಲ, ಅದು ಭಾಳ ಕಷ್ಟ. ಐ ಥಿಂಕ್ ಹರ್ಷ ಇದರಲ್ಲಿ ಭಾಳ ಚೆನ್ನಾಗಿ ಹೋಮ್ವರ್ಕ್ ಮಾಡ್ಕೊತಾರೆ. ನಿಮ್ಮ ಲುಕ್ಗೆ, ನಿಮ್ಮ ಗೆಟಪ್ಗೆ ರೆಡಿ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳ್ತಾ ಇತ್ತು ಶಿವಣ್ಣ? ಏನಿಲ್ಲ, ಮಾಡ್ತಿದ್ದೆ ಒಂದು 45-50 ಮಿನಿಟ್ಸ್ ಆಗೋದಷ್ಟೇ. ಬಟ್ ಆ ಗೆಟಪ್ಸ್ ಎಲ್ಲ ಮಾಡೋಕ್ಕೆ ಒಂದು ಈಸಿಯಾಗಿ ಒಂದು ಇಲ್ಲ ಅಂದ್ರೂ 2-3 hours 2.5-3 hours ಬೇಕಾಗುತ್ತೆ. ಅದು ನಮ್ಮದು ಐ ಥಿಂಕ್ 45-1 hour. ಯಾಕೆ ದಾಡಿ ಒರಿಜಿನಲ್ ಬಿಟ್ಟಿದೆ, ಅದರಿಂದ ಪ್ರಾಬ್ಲಮ್ ಆಗಿದೆ. ಮಿಕ್ಕಿದ ಹೇರ್ ಸೆಟ್ ಆಗೋದು, ಕರೆಕ್ಟಾಗಿ ಸೆಟ್ ಆಗಿ ಕ್ಲೀನಾಗಿ ಕುಂತ್ಕೊಂಡು, ಆಮೇಲೆ ಪೋನಿ ಟೈಲು, ಅದೆಲ್ಲ ಐ ಥಿಂಕ್ ಕಾಸ್ಟ್ಯೂಮು. ಶಿವಣ್ಣಂಗೆ ಎಲ್ಲ ಕ್ಯಾರೆಕ್ಟರ್ ಜೊತೆನೂ ಇಂಟ್ರಾಕ್ಷನ್, ಸ್ಕ್ರೀನ್ ಸ್ಪೇಸ್ ಇದೆಯಾ ಶಿವಣ್ಣ? ಎಲ್ಲ ಕ್ಯಾರೆಕ್ಟರ್ ಜೊತೆ ಇಂಟ್ರಾಕ್ಷನ್. ಹಾಗಾದರೆ ನಿಮಗೆ ಸ್ವಲ್ಪ ಜಾಸ್ತಿ ಹೆಕ್ಟಿಕ್ ಅಂತ ಅನಿಸ್ತಿತ್ತಾ? ಅಂದರೆ ಎಲ್ಲ ಕ್ಯಾರೆಕ್ಟರ್ ಜೊತೆನೂ ನೀವು ಕಾಣಿಸ್ಕೊಳ್ಬೇಕು, ಎಲ್ಲ ಕ್ಯಾರೆಕ್ಟರ್ ಜೊತೆನೂ ನೀವು ಆ್ಯಕ್ಟ್ ಮಾಡಬೇಕಾಗಿರೋದ್ರಿಂದ ನಿಮಗೆ ಸ್ವಲ್ಪ ಆ್ಯಕ್ಟಿಂಗ್ ಸ್ಪೇಸ್ ಜಾಸ್ತಿ ಮತ್ತು ಹೆಕ್ಟಿಕ್ ಅಂತ ಅನಿಸ್ತಿತ್ತಾ? ಹೆಕ್ಟಿಕ್ ಅನ್ನಿಲ್ಲ, ಹೆಕ್ಟಿಕ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಟು ಬಿ ವಿತ್ ಆಲ್ ದ ಕ್ಯಾರೆಕ್ಟರ್ಸ್. ಆ್ಯಂಡ್ ಯಾವ ರೀತಿ ಕನೆಕ್ಟ್ ಇರುತ್ತೆ ಕ್ಯಾರೆಕ್ಟರ್ಸ್ ಜೊತೆಲಿ, ಆ ಕನೆಕ್ಷನ್ ಎಲ್ಲಿ ತಗೊಂಡೋಗುತ್ತೆ, ಹೆಂಗೆ ಸ್ಟಾರ್ಟ್ ಆಗಿ ಹೆಂಗೆ ಕನೆಕ್ಟ್ ಮಾಡಿ ಹೆಂಗೆ ಫ್ಯಾಂಟಸಿ ಇದ್ರಲ್ಲಿ ತಗೊಂಡೋಗುತ್ತೆ, ಆ ಫ್ಯಾಂಟಸಿಯಿಂದ ತಿರ್ಗಾ ಹೆಂಗೆ ವಾಪಸ್ ಬರುತ್ತೆ, ಏನದು ಜನಗಳಿಗೆ ಏನು ಹೇಳ್ತೀವಿ, ಒಂದು ಫಿಲಾಸಫಿ ಆಫ್ ಲೈಫ್ನ ಭಾಳ ಎಂಟರ್ಟೈನಿಂಗ್ ಆಗಿ. ಆ್ಯಂಡ್ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಏನು ನಡೀತಾ ಇದೆ ಒಂದು 1.5 year 2 years ಅದಕ್ಕೂ ಇದಕ್ಕೂ ಏನೋ ಕನೆಕ್ಷನ್ ಇದೆಯಾ? ಯಾಕೆ ಎಲ್ಲೋ ಇದ್ರ ಬಗ್ಗೆ ಹೇಳ್ತಾ ಇರ್ತೀವಿ, ಏನದು ಒಂದು ಆ ಶ್ಲೋಕಗಳು ಬರ್ತಾ ಇರ್ತವೆ, ಅದರಲ್ಲೇ ನಿಮಗೆ ಒಂದು ಹಿಂಟ್ ಸಿಗುತ್ತೆ, ಏನೋ ಕನೆಕ್ಷನ್ ಇದೆ. ಒಂದು ಹಸಿರು, ಆಮೇಲೆ ಹೀರೋ ಐ ಕಲರ್ ಹಸಿರು, ಹೌದು, ಐಬಾಲ್ ಕಲರ್ ಹಸಿರು, ಸೊ ಆ ಗ್ರೀನ್ ಹಸಿರೇ ಉಸಿರು. ಸೊ ಎಲ್ಲೋ ಕನೆಕ್ಷನ್ ವಿತ್ ದಟ್ ಪರಿಸರ, ಆ ಕನೆಕ್ಷನ್ನು ಏನಿದೆ ಏನಿಲ್ಲ, ಯಾಕೆ ಹಂಗೆ, ಯಾಕೆ ಹಿಂಗೆ ಹೋಗ್ತೀವಿ, ಯಾಕೆ ಹಿಂಗೆ ಹೋಗ್ಬಾರ್ದು, ಒಂದು ಲೈಫ್ ಫಿಲಾಸಫಿನೇ, ಭಾಳ ಲೈಫ್ ಫಿಲಾಸಫಿನ ತುಂಬಾ ಏನು
ಫಿಲಾಸಫಿಕಲಾಗಿ ಹೇಳ್ತೇನೆ, ಎಂಟರ್ಟೈನಿಂಗಾಗಿ ಹೇಳ್ತೀನಿ. ಈ ಬಜರಂಗಿ ಟೂಲಿ ನಿಮಗೆ ಪರ್ಸ್ನಲಿ ವಾವ್ ಅಂತ ಅನ್ಸಿದ್ಯೇನು? ಅಂದರೆ ಸೆಟ್ಗಳ ಅಥವಾ ಅವ್ರು ಮಾಡಿದ ಪ್ರಾಪರ್ಟೀಸು, ಅದೊಂದು ಕಾರ್ ಮಾಡಿದ್ದಾರೆ ಮುಂದೆ, ಬಹುಶಃ ಕೋಣ ಅಂತ ಅನ್ಸುತ್ತೆ ಅದು. ಐ ಥಿಂಕ್ ನಿಮಗೆ ಎಲ್ಲದಕ್ಕೂ ಒಂದು ವಿಶೇಷತೆ ಇದೆ. ಸೆಟ್ ಫ್ಯಾಕ್ಟರ್ಸ್ ಇರ್ಬೋದು, ದ್ಯಾಟ್ ಈಸ್ ಡಿಫ್ರೆಂಟ್. ಕ್ಯಾರೆಕ್ಟರ್ಸ್ ಔಟ್ಫಿಟ್ಸ್ ಇರ್ಬೋದು, ಇಲ್ಲ ಕ್ಯಾರೆಕ್ಟರ್ ಪ್ರೆಸೆನ್ಸ್ ಇರ್ಬೋದು, ಅದು ಬೇರೆ ಥರ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ನಿಮಗೆ ಸನ್ನಿವೇಶ ಸೀನ್ಸ್ ಬರ್ಬೇಕಾರೆ, ಕನೆಕ್ಷನ್ ಆಫ್ ವಿತ್ ಆಲ್ ದ ಕ್ಯಾರೆಕ್ಟರ್ಸ್, ಸೀನ್ಸ್ ಬರ್ಬೇಕಾದ್ರೆ ಒಂದು ಬೇರೆ ಥರ ಸೀನು. ಅವನ ಏಮ್ ಏನು, ಅವನ ಮೆಂಟಾಲಿಟಿ ಏನು, ಯಾತಿಗೋಸ್ಕರ, ಸ್ವಾರ್ಥಿನ ಇಲ್ವಾ, ಇರಬೇಕಾ ಈ ಥರ ಇರಬಾರ್ದ ಅನ್ನೋ ಒಂದೊಂದು ಸೀನ್ಸುವೆ. ಐ ಥಿಂಕ್ ಸ್ಪೆಷಾಲಿಟಿನೇ ಅದು. ಸೀನ್ ಕನ್ಸೆಪ್ಷನ್, ಮಾಮೂಲಿ ಸೀನು ಒಂದು ವಿಭಿನ್ನವಾಗಿ ಕಾಣುತ್ತೆ. ಇಟ್ ವಿಲ್ ಬಿ ಸಿಂಪಲ್ ಸೀನ್, ಬಟ್ ಇಟ್ ವಿಲ್ ಲುಕ್ ಡಿಫ್ರೆಂಟ್. ಆ ಕನೆಕ್ಷನ್ ಬೇರೆ ಥರ ಇರುತ್ತೆ. ಅಂದರೆ ಮೈಟ್ ಬಿ ಪರ್ಫಾರ್ಮೆನ್ಸಸ್ ವೈಸ್ಲೋ, ಇಲ್ಲ ಕೋ ಆರ್ಟಿಸ್ಟ್ ಒಂದು ಸಂಬಂಧ ಇರ್ಬೋದು, ಅದೆಲ್ಲ ಇಟ್ ವಿಲ್ ಮೇಕ್ ಇಟ್ ವಾವ್. ಜಸ್ಟ್ ಸಿಂಪಲಾಗಿ ಹೇಳ್ಬೇಕಾದ್ರೆ ಏನೇ ಇದು ಅನ್ನೋ ಥರ ಹೋಗುತ್ತೆ. ಅದು ಅನ್ನೋ ಥರ ಹೋಗಿ ಏನು ಹಿಂಗೆ ಇವು ಏನೇ ಇದು ಹಂಗೆ ಹೋಗುತ್ತೇನೋ ಅಂತ ಅನಿಸುತ್ತೆ. ಬಟ್ ಅದು ಜನ ಹೇಳ್ಬೇಕಷ್ಟೇ. ನಮಗೆ ನಾನು ನೋಡೋ ವ್ಯೂಯಿಂದ ಹೇಳ್ತಾ ಇದ್ದೀನಿ, ನಾನು ಡಬ್ ಮಾಡಿದ ವ್ಯೂಯಿಂದ ಹೇಳ್ತಾ ಇದ್ದೀನಿ. ಅಪಾರ್ಟ್ ಫ್ರಮ್ ದ ವಿಜುವಲ್ ಎಫೆಕ್ಟ್ಸ್ ನೋಡಿದಾಗ ಯು ಮೈ ಗಾಡ್ ಏನೇ ನೆಕ್ಸ್ಟ್ ಲೆವೆಲ್ ಇದೆ ಅನ್ನೋ ರೀತಿಲಿ. ಸೊ ಬಜರಂಗಿ ಟು ಎಲ್ಲ ಆ್ಯಂಗಲಿಂದನೂ ವಾವ್ ಅಂತ ಅನ್ಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅನಿಸಿದೆ, ಮೋಸ್ಟ್ ಜನಗಳಿಗೆ ಅನಿಸ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಶಿವನ, ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡಿರುವಂಥ ಶ್ರುತಿಯವರಾಗಿರ್ಬೋದು, ಭಾವನಾ ಆಗಿರ್ಬೋದು, ಅಥವಾ ಶಿವರಾಜ್ KR ಪೇಟೆ, ಎಲ್ಲರೂ ಬಹುಶಃ ಈ ಹಿಂದೆ ಯಾವತ್ತೂ ಪ್ಲೇ ಮಾಡದೇ ಇರೋ ರೋಲ್ ಪ್ಲೇ ಮಾಡಿದ್ದಾರೆ ಅಂತ ಅನ್ಸುತ್ತಲ್ವಾ? ಅಲ್ಲ, ಒಂಥರ ಅವ್ರವ್ರದ್ದು ಕ್ಯಾರೆಕ್ಟರ್ ಅವ್ರವ್ರು ತಗೊಂಡೋಗಿದೆ. ಎಸ್ಪೆಷಲಿ ಭಾವನಾ ಅದು, ಶಿವರಾಮ್ ಅದು ಕಾಮಿಡಿ ಅಂತ ಅನ್ಕೋತೀವಿ. ಕಾಮಿಡಿ ಜೊತೆಲಿ ಬೇರೆ ಏನೋ ಒಂದು ಇಂಟ್ಯೂಷನ್ ಇರುತ್ತೆ. ಕಾಮಿಡಿ ಇರಬೇಕಲ್ಲ ಅಂತಲ್ಲ, ಕಾಮಿಡಿ ಅದಾಗೆ ಹೊಂದ್ಕೊಂಡು ಹೋಗ್ಬಿಟ್ಟಿದೆ ಅಷ್ಟೇ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಭಾವನ ಅವ್ರ ಲುಕ್ಕು ಯೂಶುವಲ್ ಆಗಿ ಸಾಫ್ಟ್ ಆಗಿ ಕಾಣೋ ಭಾವನ ಒಂದು ಬೇರೆ ಥರ ರಫ್ ಆಗಿ ಕಾಣ್ತಾರೆ. ಆ ರಫ್ನೆಸ್ಲು ಒಂದು ಸ್ವೀಟ್ನೆಸ್ ಇದೆ ಅವ್ರದ್ದು. ಅದೇ ಶ್ರುತಿ ತಗೊಳ್ಳಿ, ಆ್ಯಕ್ಚುಲಾಗಿ ಎಲ್ಲರನ್ನೂ ಅಳಿಸೋರು, ಅಳಿಸೋ ಮುಖದಲ್ಲಿ ಒಂದು ಕ್ರೌರ್ಯ ಕಾಣುತ್ತೆ, ಒಂದು ಆಟಿಟ್ಯೂಡ್ ಕಾಣುತ್ತೆ, ಒಂದು ಚುಟ್ಟಾಡ್ಕೋತಾರೆ, ಒಂದು ಬೇರೆ ಥರ ಗೆಟಪ್, ಒಂದು ವಿಭಿನ್ನತೆ ಕಾಣುತ್ತೆ. ಅವ್ರ ಬಾಡಿ ಲ್ಯಾಂಗ್ವೇಜ್, ಪಿಕ್ಚರ್ ನೋಡ್ಬೇಕು ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ ಹೆಂಗಿದೆ ಅಂತ. ಐ ಥಿಂಕ್ ಎಲ್ರದ್ದು ಅವ್ರದ್ದೇ ಆದ ಒಂದು ವಿಶೇಷತೆ ಹೊಂದ್ಕೊಂಡು ಹೋಗುತ್ತೆ ಸಿನಿಮಾ. ಶಿವನ, ಹರ್ಷ ಅವ್ರ ವಿಚಾರಕ್ಕೆ ಬಂದಾಗ ಬಜರಂಗಿ, ವಜ್ರಕಾಯ ಎರಡೂ ಸಿನಿಮಾಗಳು ಒಟ್ಟಿಗೆ ಮಾಡಿದ್ದೀರಾ. ನಿಮಗೆ ಬಜರಂಗಿ 2 ಅಷ್ಟೊತ್ತಿಗೆ ಹರ್ಷ ಅವರಲ್ಲಾಗಿರುವಂಥ ಡಿಫ್ರೆನ್ಸ್ ಅಥವಾ ಇನ್ನೂ ಪರ್ಫೆಕ್ಷನಿಸ್ಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ? ಏನು ಡಿಫ್ರೆನ್ಸ್ ಕಾಣಿಸ್ತಾ? ಐ ಥಿಂಕ್ ಫಿಲ್ಮ್ ಬೈ ಫಿಲ್ಮ್ ಈಸ್ ಬೀನ್ ತುಂಬ ಇಂಪ್ರೂವ್ಮೆಂಟ್. ಐ ಥಿಂಕ್ ಮೈಟ್ ಬಿ ಕಂಟೆಂಟ್ ವೈಸ್ ಇರ್ಬೋದು, ಡೈಲಾಗ್ಸ್ ವೈಸ್. ಈಗ ಡೈಲಾಗ್ಲಿ ಯಾವಾಗಲೂ ಯೂಸ್ ಮಾಡ್ತಾರೆ. ಬಿಕಾಸ್ ಯಾರು ಫ್ಯಾಮಿಲಿನ ತುಂಬ ಲೈಕ್ ಮಾಡ್ತಾರೆ, ತಂದೆ ತಾಯಿನ ಲೈಕ್ ಮಾಡ್ತಾರೆ, ಇಲ್ಲ ಫ್ರೆಂಡ್ಸ್ಗಳನ್ನ ಲೈಕ್ ಮಾಡ್ತಾರೆ, ಇಲ್ಲ ಇಂಡಸ್ಟ್ರಿನ ಲೈಕ್ ಮಾಡ್ತಾರೆ, ಇಲ್ಲ ಜೊತೆಲಿ ವರ್ಕ್ ಮಾಡೋರನ್ನ ಲೈಕ್ ಮಾಡ್ತಾರೆ, 100% ಅವ್ರಿಗೆ ಈ ಫ್ಯಾಮಿಲಿ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅಪಾರ್ಟ್ ಫ್ರಮ್ ದಟ್ ಮೇಕಿಂಗ್ ಅಂತ ಬಂದಾಗ ನಾನೇನು ಪ್ರೀವಿಯಸ್ ಫಿಲ್ಮ್ ಮಾಡಿದ್ದೀನಿ ಅದಕ್ಕಿಂತ ಇನ್ನೂ ಚೆನ್ನಾಗೇ ಮಾಡಬೇಕು, ಒಂದು ಬೇರೆ ಥರವಾದ ಒಂದು ಪ್ರೆಸೆಂಟೇಷನ್ ಕೊಡಬೇಕು ಅನ್ನೋದು ಐಡಿಯಾ ತುಂಬ ಚೆನ್ನಾಗಿ. ಆ್ಯಂಡ್ ಕ್ಯಾರೆಕ್ಟರ್ಗಳಿಗೆ ಲುಕ್ ಚೇಂಜ್ ಮಾಡುವಾಗ ತುಂಬ ಡಿಟೇಲಿಂಗ್ ಆಗಿ ವರ್ಕ್ ಮಾಡಬೇಕಾಗುತ್ತಲ್ವ ಶಿವಣ್ಣ? ಅಂದರೆ ನೀವು ಹೇಳಿದ್ರಿ ಲೆನ್ಸ್ ಹಾಕಿರ್ಬೋದಾಗಿತ್ತು, ಲೆನ್ಸ್ ಇರ್ಬೋದು, ಅದಿರ್ಬೋದು. ಆಮೇಲೆ ಈವನ್ ಬೇರೆ ಕ್ಯಾರೆಕ್ಟರ್ಸ್ ಅಷ್ಟೇ, ಹೀರೋ ಕ್ಯಾರೆಕ್ಟರ್ ಇದ್ರಲ್ಲಿ ಯಾಕೆ ಹೈಲೈಟ್ ಆಗುತ್ತೆ ಅಂದರೆ ಪ್ರತಿ ಒಂದು ಪಾತ್ರಕ್ಕೂ ಒಂದು 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 ಲುಕ್ಕು, ಒಂದು ಒಂದು ಕಾಸ್ಟ್ಯೂಮ್ ಇದು. ಸೊ ದಟ್ ಈಸ್ ವೆರಿ ಡಿಫ್ರೆಂಟ್ ಇನ್ ದಿಸ್ ಫಿಲ್ಮ್. ಬಜರಂಗಿ 2 ಒಂಥರ ಸ್ಪೆಷಲ್ ಕನೆಕ್ಷನ್ ಇದೆ ಶಿವಣ್ಣಂಗೆ ಸಿನಿಮಾ ಬಗ್ಗೆ ಅಂತ ಅನ್ಸುತ್ತೆ. ಬಿಕಾಸ್ ಆಫ್ ದ ಟೈಟಲ್ ಅದು ಬಜರಂಗಿ ಏನೋ ಹೊಂದ್ಕೊಂಬಂದ್ಬಿಟ್ಟಿದೆ, ಅದು ಬಿಡ್ತಾ ಇಲ್ಲ. ಅದು ಐ ಥಿಂಕ್ ಅದರಿಂದ ಆ ಸಾಂಗು ರೇ 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 ಬಜರಂಗಿ, ಅದು ಇಟ್ ಕೀಪ್ಸ್ ಆನ್ ಹಾಂಟಿಂಗ್. ಹೌದು. ಸೊ ಬಜರಂಗಿಯಲ್ಲೂ ಆ ಹಾಡಿತ್ತು, ಆ್ಯಂಡ್ ಇಲ್ಲೂ ಅದೇ ಥರದ ಇದರಲ್ಲಿ ಬೇರೆ ಥರ ಸ್ಟಾರ್ಟ್ ಆಗಿ ಅದು ಆ ಲೈನ್ ಆ್ಯಡ್ ಆಗುತ್ತೆ. ಹೌದು, ಎರಡೂ ಕೈಲಾಶ್ ಖೇರ್ ಅವ್ರ ವಾಯ್ಸಲ್ಲಿ ತುಂಬ ಚೆನ್ನಾಗಿ ಪವರ್ಫುಲ್ ಆಗಿ ಅವ್ರ ವಾಯ್ಸ್ ಅಂತೂ ಬೇರೆ ಒಂದು ಲೆವೆಲೇ ತಗೊಂಡೋಗುತ್ತೆ. ಒಂದು ಶಂಕರ್ ಮಹಾದೇವನ್ ಆಡಿದ್ದಾರೆ, ಇನ್ನೊಂದು ಸಿಡ್ ಶ್ರೀರಾಮ್, ಅದಂತೂ ಭಾಳ ಮುದ್ದಾಗಿ ಕ್ಯೂಟ್ ಆಗಿದೆ. ಶಿವಣ್ಣ, ಒಂದೆರಡು ಲೈನ್ ಯಾವುದಾದ್ರು ನಿಮ್ಮ ಫೇವ್ರೆಟ್? ನೀ ಸಿಗೋವರೆಗೂ ನಗೋವರೆಗೂ ಕಾದಿರುವೆ, ಓ ಬಾ ಮನೆವರೆಗೂ ಕೊನೆವರೆಗೂ ನಾನಿರುವೆ, ನಿನ್ನೆ ಮೊನ್ನೆವರೆಗೂ ನಾ ಸೊನ್ನೆಯಾಗಿ ಇದ್ದೆನಾ,
ಇನ್ನು ನನ್ನರೆನೇ ಓ ಜನುಮ ಜನುಮದಲ್ಲಿಯೂ ಉಂಟು ನಮ್ಮಲ್ಲಿ ಎಂಥ ಚಂದ ಇಂಥ ಬಂಧನ. ಸೂಪರ್. ನಂಗೆ ತುಂಬ ಇಷ್ಟ ಈ ಸಾಂಗು. ಶಿವಣ್ಣಂಗೆ ಆ್ಯಕ್ಚುಲಿ ಯಾವ ಥರ ಕ್ಯಾರೆಕ್ಟರ್ ಜಾಸ್ತಿ ಖುಷಿ ಕೊಡುತ್ತೆ ಅಂದರೆ ಈ ಥರ ಒಂದು ಫ್ಯಾಂಟಸಿ ವರ್ಲ್ಡಲ್ಲಿ ಶೂಟ್ ಮಾಡೋದು ಅಥವಾ ಈ ಥರದ ಲುಕ್ಕ ಅಥವಾ ನಾರ್ಮಲ್ ಒಂದು ಕಮರ್ಷಿಯಲ್ ಆ್ಯಕ್ಷನ್ ಲವ್ ಸ್ಟೋರಿ ಸಿನಿಮಾಸ್ ಯಾವ ಜಾಸ್ತಿ? ನನಗೆ ಎಲ್ಲ ಥರದ್ದು ಇಷ್ಟ, ಯಾಕಂದರೆ ಬಿಕಾಸ್ ಡಿಫ್ರೆನ್ಸ್ ಇರಬೇಕು. ಅದಕ್ಕಂತ ಕಂಟಿನ್ಯೂಸ್ ಆಗಿ ನಾವು ಬರೀ ಇದೇ ಥರ ಫ್ಯಾಂಟಸಿ ಟೈಪ್ ಫಿಲ್ಮ್ನ ಮತ್ತು ಬೇರೆ ಥರನೇ ಮಾಡ್ಕೊಂಡು ಹೋಗೋಕ್ಕಲ್ಲ. ಎಲ್ಲ ಥರದ್ದು ಪಾತ್ರನೂ ಇಷ್ಟ. ಅದಕ್ಕೆ ಬರೀ ಒಂದೇ ಕಡೆ ಸ್ಟಿಕ್ ಆನ್ ಆಗೋಕ್ಕಲ್ಲ, ಯಾಕಂದರೆ ಸ್ಟಿಕ್ ಆದರೆ ಕ್ಲಿಷೆ ಆಗಿಬಿಡುತ್ತೆ. ಐ ಥಿಂಕ್ ಎರಡು ಥರನೂ ಇರಬೇಕು ಶೇಡ್ಸು. ಐ ಥಿಂಕ್ ಒಂದು ಕಡೆ ಮಫ್ತಿ ಥರನೂ ಕಾಣಬೇಕು, ಒಂದು ಕಡೆ ಟಗರು ಥರನೂ ಕಾಣಬೇಕು, ಒಂದು ಸತಿ ಒಂಥರ ಬಜರಂಗಿ ಥರನೂ ಕಾಣಬೇಕು, ಬಜರಂಗಿ 2 ಥರನೂ ಕಾಣಬೇಕು. ಇಟ್ ಶುಡ್ ಹ್ಯಾವ್ ದಟ್ ಶೇಡ್ಸ್. ಅವಾಗ ಏನಾಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಶಿವಲಿಂಗ ನೋಡಿ, ಶಿವಲಿಂಗನೂ ವಿತೌಟ್ ಕ್ಲೀನ್ ಶೇವ್ಡೇ, ಇವನ್ ಟಗರಲ್ಲೂ ಕ್ಲೀನ್ ಶೇವ್ಡೇ. ಬಟ್ ಆ 2 ಸಿನಿಮಾದಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಹೌದು. ಒಬ್ಬ CBI ಆಫೀಸರ್ ಅಂದರೆ ಒಬ್ಬ ಇನ್ಸ್ಪೆಕ್ಟ್ರು. ಸೊ CBI ಆಫೀಸರ್ ಇನ್ಸ್ಪೆಕ್ಟ್ರಲ್ಲೇ ಭಾಳ ಬೇರೆ ಬೇರೆ ರೀತಿ, ಯಾಕಂದ್ರೆ ವಾಸು ಸ್ಟೈಲ್ ಅದು ಬೇರೆ, ಸೂರಿ ಸ್ಟೈಲ್ ಬೇರೆ. ಹೌದು. ನನಗೆ ಆ ರೀತಿ ನನಗೆ ಲಕ್ ಅಂದರೆ ಆ ಥರ ಟೈಪ್ ಡೈರೆಕ್ಟರ್ ಸಿಗ್ತಾರೆ ನನಗೆ. ಒಂದು ಓಲ್ಡು ಸಿಗ್ತಾರೆ, ಒಂದು ನ್ಯೂ ಕಮರು ಸಿಗ್ತಾರೆ. ಹೌದು. ಸೊ ಅದರಿಂದ ಐ ಆಮ್ ಏಬಲ್ ಟು ಗೆಟ್ ದಟ್ ಫೋಲ್ಡ್ ಅಂತ. ನಾನು ಒಂದಷ್ಟು ಶಾರ್ಟ್ಸಲ್ಲಿ ನೋಡ್ತಿದ್ದೆ, ಯಾನೇ ಜೊತೆ ಒಂದಷ್ಟು ಶಾರ್ಟ್ಸ್ ತೆಗೆದ್ರಲ್ಲ, ಹೆಂಗಿತ್ತು ಅದ್ರ ಜೊತೆ ಏನಾದರೂ ಒಂದು ಗುಡ್ ಮೂಮೆಂಟ್ಸ್, ಫನ್ ಮೂಮೆಂಟ್ಸ್? ಐ ಥಿಂಕ್ ಫನ್ ಮೂಮೆಂಟ್ಸ್ ಅನ್ನೋದಕ್ಕಿಂತ ವಿ ಲೈಕ್ ಅನಿಮಲ್ಸ್ ಏನು ನಮ್ಗೆ ಹೊಸ್ತಲ್ಲ. ಅವಾಗ ಮನೆ ಮೆಸ್ತೆ ಹುಡುಗಿಂದನೇ ಚಿರತೆ, ಗುಡಿ ಪಾರ್ಟು, ಆಮೇಲೆ ಕುರ್ಬನ್ ರಾಣಿಲಿ ಕುರಿ, ಆಮೇಲೆ ಮೈಲಾರಿಲಿ ಟಗರು, ಟಗರು ಅಲ್ಲಿ ಟಗರು, ಟಗರಲ್ಲಿ ಟಗರು, ಎಲ್ಲದ್ರಲ್ಲಿ ಆಲ್ಮೋಸ್ಟ್ ಇದೆ. ಆಮೇಲೆ ಹಸು. ಸೊ ಆ ರೀತಿ ಎವ್ರಿವೇರ್ ಅದು ಬರ್ತಾ ಹೋಗುತ್ತೆ. ಆಮೇಲೆ ನಾವು ಅನಿಮಲ್ಸ್ ಅಂತ ತಕ್ಷಣ ಹಾರ್ಸ್, ಕುದುರೆ ಅಂತೂ ಸಾಕಷ್ಟು. ಸೊ ಅದೇನಾಗುತ್ತೆ, ಒಂದು ಫ್ರೆಂಡ್ಶಿಪ್ ಬೆಳೆಸ್ಕೊಂಡ್ಬಿಡ್ತೀವಿ. ಅದನ್ನು ತಾಜಾ ಮಾಡ್ಕೊಂಡು, ಅದನ್ನು ಸುಮ್ಮನೆ ಹಂಗೆ ರಬ್ ಮಾಡ್ಕೊಂಡು ವಿ ಬಿಲ್ಡ್ ಒನ್ ಫ್ರೆಂಡ್ಶಿಪ್. ಆ ಫ್ರೆಂಡ್ಶಿಪ್ನ ಬಿಲ್ಡ್ ಮಾಡಿಬಿಟ್ರೆ ಮಾಡ್ಬೇಕಾದ್ರೆ ಏನಾಗುತ್ತೆ, ನಮ್ಗೆ ಗೊತ್ತಿಲ್ಲದೆ ಆ ಮೂಡ್ ಬರುತ್ತೆ. ಅವಾಗ ನಮ್ಗೆ ಏನು ಬೇರೆ ಜ್ಞಾನನೇ ಬರಲ್ಲ. ನಮಗೇನೋ ಇನ್ನೊಂದು ಜೀವನ ನಾವು ಮುದ್ದಾಡ್ತೀವಿನೋ ಅಂತ ಅನ್ಸುತ್ತೆ. ಆ ಆನೆ ಜೊತೆ ಮಾಡ್ಬೇಕಾದ್ರೆ ನಮ್ಗೆ ಅಷ್ಟೇ ಪ್ರೀತಿ ಇತ್ತು. ಆ್ಯಕ್ಚುಲಿ ಒಂದು ಕಡೆ ಹರ್ಷ ಅವ್ರು ಹೇಳ್ತಾ ಇದ್ರು, ಶಿವಣ್ಣಂಗೆ ಆಗ್ತಾನೆ ಇದು ಶೋಲ್ಡರ್ ಆಪರೇಷನ್ ಆಗಿತ್ತು, ಅದಾದ್ಮೇಲೆ ಬಜರಂಗಿ 2ದು ಶೂಟಿಂಗ್ ಇತ್ತು ಅಂತ. ಅಂದರೆ ಬಜರಂಗಿ 2ದು ಆ್ಯಕ್ಷನ್ ಬ್ಲಾಕ್ಸ್ ಇತ್ತು ಅಂತ. ಅಲ್ಲಿ ನಿಮಗೆ ಅಂತ ಯಾರೋ ಅಂದರೆ ನಿಮಗೆ ತುಂಬ ರಿಸ್ಕ್ ಆಗಬಾರ್ದು ಅಂತ ಡೂಪ್ನ ಕರೆಸಿದ್ರೆ, ಶಿವಣ್ಣ ಡೂಪ್ ಕೀಪೆಲ್ಲ ಏನು ಬೇಡ ನಾನೇ ಮಾಡ್ತೀನಿ ಅಂತ ಶೋಲ್ಡರ್ ಆಪರೇಷನ್ ಆಗಿದ್ರು ಎದ್ದು ಬಿದ್ದು ಹುಲ್ ಮೇಲೆ ಎಲ್ಲ ಬಿದ್ದು ಅಷ್ಟು ಶಾರ್ಟ್ಸ್ ನೀವೇ ಮಾಡಿದ್ರಿ, ತುಂಬ ರಿಸ್ಕ್ ತೊಗೊಂಡು ಮಾಡಿದ್ರು. ಎಷ್ಟು ಹೇಳಿದ್ರು ಶಿವಣ್ಣ ಕೇಳ್ತಾನೆ ಇರಲಿಲ್ಲ, ನಾನು ಡೂಪ್ ಮಾಡಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅಂತ. ಅದು ಫಸ್ಟ್ ಆ್ಯಕ್ಷನ್ ಬ್ಲಾಕ್ ಥರ ಬರುತ್ತೆ ಆ ಸಿನಿಮಾದಲ್ಲಿ. ಸೊ ಅದನ್ನು ನಾವು ಫಸ್ಟ್ ಟೈಮ್ ಆಫ್ಟರ್ ಸರ್ಜರಿ ಆಗೋ ಸೀನು ನಾನು ಇನ್ನೊಬ್ರಿಗೆ ಹೆಂಗೆ ಮಾಡಿಸ್ಲಿ, ಆಮೇಲೆ ನನಗೇನಾದರೂ ಆ ಹೋಲ್ಡ್ ಬಿಟ್ಟೋಗುತ್ತಾ, ಇಲ್ಲ ಆ ಫಿಯರ್ ಫ್ಯಾಕ್ಟ್ರಿ ಬೆಳೆದು ಬಿಡುತ್ತಾ. ಬಟ್ ಬಂದು ಮಾನಿಟ್ರ್ ಮಾಡಿದಾಗಲೇ ಸರ್ ಟ್ರೈ ಮಾಡಿಬಿಡಿ ಅಂದರು. ಇಲ್ಲ ಒಂದ್ಸಲ ಟ್ರೈ ಮಾಡ್ಬಿಟ್ಟು ಬಿದ್ದೆ, ಚೆನ್ನಾಗಿ ಬಂತು. ಐ ಥಿಂಕ್ ಎಲ್ಲ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿದ್ರು ಫೈಟರ್ಸ್ ಎಲ್ಲ. ಅಣ್ಣ ಹಿಂಗೆ ಬೀಳಿ ಅಣ್ಣ, ಹಂಗೆ ಬೀಳಿ ಅಣ್ಣ. ಯಾವತ್ತಿಷ್ಟು ಇದ್ರ ಆ್ಯಕ್ಷನ್ ಮಾಸ್ಟರ್ಸ್ ಜೊತೆಲಿ ಕೋ ಫೈಟರ್ಸ್ ಬರ್ತಾರಲ್ಲ, ಅವ್ರದ್ದೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ತುಂಬ ಪ್ರೀತಿಯಿಂದ ಹೇಳ್ಕೊಡ್ತಾರೆ. ಸಿನಿಮಾ ಅಂತ ಬಂದಾಗ ಶಿವಣ್ಣ ಎಲ್ಲ ಪೇಯ್ನು ಮರ್ತು ಬಿಡ್ತಾರೆ ಅನ್ಸುತ್ತಲ್ಲ. ಅದು ಆ ಟೈಮ್ನಲ್ಲಿ ಆ ಜ್ಞಾಪಕನೇ ಇಟ್ಕೊಳ್ಳಲ್ಲ. ಐ ಜಸ್ಟ್ ಗೋ ಇನ್. ಅದೇ ಥರ ಇನ್ನೊಂದು ಚಾಲೆಂಜಿಂಗ್ ಶಾಟ್ ಬಗ್ಗೆ ಹೇಳ್ತಾ ಇದ್ರು ಹರ್ಷ ಅವರು. ಅದು ಹರಿಯೋ ನದಿಯಲ್ಲಿ ಒಂದು ಹುಡುಗಿನ ಹೆಗಲ್ ಮೇಲೆ ಹಾಕ್ಕೊಂಡು ಏನೋ ಅದ್ರಲ್ಲಿ ಓಡೋದು ಏನೋ ಶಾರ್ಟ್ಸ್ ಅಂತ, ಅದು ತುಂಬಾ ರಿಸ್ಕಿ ಇತ್ತು. ಶಿವಣ್ಣ ಇಲ್ಲಿವರೆಗೂ ನೀರಿತ್ತು ಅದು ಭಾಳ. ಅದು ಸಿನಿಮಾದಲ್ಲಿ ನೋಡಿ ಅದು ಹೆಂಗಿರುತ್ತೆ ಅಂತ ನೋಡಿ ಅವಾಗ ಗೊತ್ತಾಗುತ್ತೆ. ದಟ್ ವಾಸ್ ಬ್ಯೂಟಿಫುಲಿ ಪಿಕ್ಚರೈಸ್ಡ್ ಅಂಡ್ ಭಾಳ ಒಳ್ಳೆ ಸೀನ್, ಒಳ್ಳೆ ಕಂಟೆಂಟ್ ಇರೋ ಸೀನ್, ಬ್ಯೂಟಿಫುಲ್ ಸೀನ್. ಅಲ್ಲ ಬಹುಶಃ ಮನ್ಸು ಮಾಡಿದ್ರೆ ಅಫ್ಕೋರ್ಸ್ ಸಾಕಷ್ಟು ಡೂಪ್ಗಳು ಇರ್ತಾರೆ ಮಾಡ್ಬೋದು, ಬಟ್ ಯಾಕೆ ಶಿವಣ್ಣನೇ ರಿಸ್ಕ್ ತಗೊಳ್ತಾರೆ ಅಂತ ನನಗೇನಂದ್ರೆ ನೋಡಿದಾಗ ಆಸೆ ಆಗುತ್ತೆ, ಮಾಡಬೇಕು. ಅದು ಹೀರೋಯಿಸಮ್ ಹೆಂಗಿರ್ಬೋದು. ಸೊ ಯಾರೋ ಮಾಡಿ ಇದು ನೋಡೋದಲ್ಲ, ಬಟ್ ನಾವು ಮಾಡಿದಾಗ ಹೆಂಗಿರುತ್ತೆ, ಆ ಪ್ರೈಡ್ ಹೆಂಗಿರುತ್ತೆ. ಆಮೇಲೆ ಅವ್ರಿಗೆ ಬೋಲ್ಡಾಗಿ ಇಡ್ಬೋದು ಶಾರ್ಟ್ನ. ಎಲ್ಲೋ ಡೂಪ್ ಆಗ್ತಾ ಅಂದ್ಬಿಟ್ಟು ವೈಡ್ ಶಾರ್ಟ್ ಇದ್ಬಿಟ್ಟು ಯಾರೋ ಓದಂಗಿರಲ್ಲ. ನಾನು ವೈಡ್ ಶಾರ್ಟ್ಗೂ ನಾನೇ ಮಾಡಿದೆ, ಕ್ಲೋಸಪ್ಗೂ ನಾನೇ ಮಾಡಿದೆ. ಅವ್ರು ಅಷ್ಟೇ ಹೇಳ್ದೆ, ಅಣ್ಣ ಹೆಂಗಿದ್ರು ಇಲ್ಲಿಂದ ಒಂದು 200 ಮೀಟರ್ಸ್ ಇದೆ, ಕ್ರಾಸ್ ಮಾಡಿದ್ದೀನಿ. ಹೆಂಗಿದ್ರು ಎಲ್ಲ ಶಾರ್ಟ್ಸ್ ತಗೊಂಡ್ಬಿಡ್ಲ ನಾನು, ಎಲ್ಲ ಶಾರ್ಟ್ ತಗೊಳ್ಳಿ ಹರ್ಷ.
ಆ್ಯಂಡ್ ಇನ್ನೊಂದಂತಂದರೆ ಒಂದಷ್ಟು ಬಜರಂಗಿ 2 ಶೂಟಿಂಗ್ ಮಾಡುವಾಗ ಈ ಸೆಟ್ ವಿಚಾರದಲ್ಲಿ ಒಂದಷ್ಟು ಸೆಟ್ ಸುಟ್ಟೋಗಿದ್ದಾಗಿರ್ಬೋದು ಆ ಥರ ಒಂದು ಸಣ್ಣ ಸಣ್ಣ ಸಮಸ್ಯೆಗಳು ಬಂತು. ಅದೇ ಟೈಮಲ್ಲೇ ನಿಮಗೆ ಆಪ್ರೇಷನ್ ಕೂಡ ಆಗಿತ್ತು? ಇಲ್ಲ, ಅದು ಅಲ್ಲಿ ಆಗಿತ್ತು. ಆಗ್ಬಿಟ್ಟು ಬಂದಮೇಲೆ ಎಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ ಸ್ಟಾರ್ಟ್ ಆಗಿದ್ದು. ಜುಲೈ ಆಗಿದ್ದು, ಆಮೇಲೆ ಆಗಸ್ಟ್ ಸೆಪ್ಟೆಂಬರಿಂದ ಶೂಟಿಂಗ್ ಶುರು ಮಾಡಿದ್ದು. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಆದರೆ ಅಂಥ ಹ್ಯೂಜ್ ಸೆಟ್ ಸುಟ್ಟೋದಾಗ ಹೆಂಗೆ ಅನಿಸ್ತು? ಬಿಕಾಸ್ ತುಂಬ ಕಷ್ಟಪಟ್ಟು ನೋವಾಯಿತು ಪಾಪ. ನಮಗಿಂತ ಹೆಚ್ಚಾಗಿ ಆರ್ಟ್ ಡೈರೆಕ್ಟ್ರು ತುಂಬ ಬೇಜಾರು ಮಾಡ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಬಿಟ್ರೆ ಆತ ಪಾಪ. ಆಮೇಲೆ ಯಾರು ತಪ್ಪು ಯಾರ್ದಂತ ಏನು ಹೇಳೋದಕ್ಕಂತ ಅದು ಅಷ್ಟೇ ಹಿಂಗೆ ಆಗಬೇಕಂತ ಇತ್ತು. ಬಟ್ ಏನಂದರೆ ಎಲ್ಲೂ ಜಯಣ್ಣ ಭೋಗೇಂದ್ರ ಅವರು ಧೈರ್ಯ ಕಳ್ಕೊಳ್ಳಿಲ್ಲ. ಇಲ್ಲ ಯಾರಿಗೂ ಏನೂ ಆಗಿಲ್ಲ, ಅದೇ ಪುಣ್ಯ ಅಣ್ಣ ನಮಗೆ. ಎಕ್ವಿಪ್ಮೆಂಟ್ಸ್ಗೇನೂ ಆಗಿಲ್ಲ, ಕ್ಯಾಮ್ರಾಗೇನೂ ಆಗಿಲ್ಲ, ಯಾವ ಜನಗಳು ಒಂದು ಸ್ಕ್ರ್ಯಾಚ್ ಆಗಿಲ್ಲ. ಪರವಾಗಿಲ್ಲ ಅಣ್ಣ, ನಾವು ತಿರ್ಗಾ ನಾವು ಸೆಟ್ ಹಾಕೋಣ. ಅಷ್ಟು ಎಕ್ಸ್ಪೆನ್ಸಿವ್ ಸೆಟ್ನ ಇನ್ನೊಂದು ಸತಿ ಹಾಕಿದ್ರು. ಅದರಲ್ಲಿ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಅವರಿಬ್ಬರಿಗೂ. ಆ ಬಜರಂಗಿ ಟೀಮ್ನ ಕಾಪಾಡ್ತು ಅಂತ ಅನ್ಸುತ್ತೆ. ಐ ಥಿಂಕ್ ಸೊ ಅಲ್ಲ, ಅದೇನೇ ಆಗಿರೋದು. ಯಾರಿಗೂ ಏನು ಇದಾಗ್ದೇನೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಿರ್ಬೋದೋ ಏನೋ, ಅದನ್ನು ಕಮ್ಮಿ ಮಟ್ಟದಲ್ಲಿ ಮಾಡಿದೆ ಅಷ್ಟೇ. ಯಾರಿಗೂ ಏನು ಅನುವಾತ ಆಗ್ದೇನೆ. ಬಟ್ ಸುಟ್ಟೋಯ್ತು. ಬಟ್ ತಿರ್ಗಾ ರೀಪ್ಲೇಸ್ ಮಾಡಿ ರೀಸೆಟ್ ಹಾಕಿ. ಆ್ಯಂಡ್ ಶಿವಣ್ಣ ಒಂದು ಕಡೆ ಅಣ್ಣ ಅವ್ರ ದಾರಿಯಲ್ಲಿ ಹೋಗ್ತಿದ್ದಾರೆ ಅಂತ ಅನಿಸುತ್ತೆ. ಯಾಕೆ ಅಂದರೆ ಅಣ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡಿದ ಎಷ್ಟೋ ನಟರು ನಟಿಯರು ಅಣ್ಣ ಅವ್ರಿಗೆ ಅಕ್ಕ ಆಗಿ, ತಂಗಿಯಾಗಿ, ತಾಯಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಿದ ಎಷ್ಟೋ ಹೀರೋಸ್ ಇವತ್ತು ಪೋಷಕ ಪಾತ್ರಕ್ಕೆ ಬಂದಿದ್ದಾರೆ. ಎಷ್ಟೋ ಹೀರೋಯಿನ್ಸು ಶಿವಣ್ಣನಿಗೆ ಬಹುಶಃ ಅಕ್ಕ ಆಗಿ ಅಥವಾ ಇಲ್ಲಿ ಏನು ಪಾತ್ರ ಮಾಡಿದಾರೋ ಗೊತ್ತಿಲ್ಲ, ಆ ಥರ ಆಗ್ತಾರೆ. ಬಟ್ ಶಿವಣ್ಣ ಮಾತ್ರ ಹೀರೋ ಆಗಿ, ಆ್ಯಂಡ್ ಜನನೂ ಅದನ್ನೇ ಇಷ್ಟಪಡ್ತಾರೆ, ಹೀರೋ ಆಗಿ ಶಿವಣ್ಣನ ನೋಡಬೇಕು ಅಂತ. ಸೊ ಅಣ್ಣ ಅವ್ರ ಥರಾನೇ ಶಿವಣ್ಣನ ನೋಡ್ಬೋದಾ ಅಂತ? ಇಲ್ಲ, ಹಂಗೆ ಅನ್ನೋದಕ್ಕಿಂತ ಏನಂದರೆ ಕ್ಯಾರೆಕ್ಟರ್ ಮೇಲೆ ಒಂದು, ಯಾಕಂದರೆ ಆ ಲುಕ್ಗೆ ಅವ್ರು ಸೂಟ್ ಆಗ್ತಾರೆ ಅನ್ನೋದು ಬಂದಾಗ ಅದನ್ನು ಅವ್ರು ಒಪ್ಕೊಂಡು ಮಾಡಿದ್ರೆ ಅದು ಅವ್ರ ದೊಡ್ಡತನ. ಬೇರೆ ಯಾರಾದ್ರೂ ಅನ್ಕೊಂಬಿಟ್ರೆ ಮಾಡಲ್ಲ. ಬಟ್ ಏನೋ ಅನ್ಕೊಳ್ದೆ ಮಾಡ್ತಾರಲ್ಲ, ಅದು ನಮಗೆ ಭಾಳ ಖುಷಿ ಕೊಡುತ್ತೆ. ಅದು ಶಿವಣ್ಣನ ಮೇಲಿರೋ ಪ್ರೀತಿ ಅವ್ರಿಗೆ. ಅದನ್ನು ನಾವು ಮೆಚ್ಚಬೇಕು. ನಾನು ಅಣ್ಣನ ಥರ ಎಲ್ಲ ಆಗೋಕ್ಕಲ್ಲ, ಹೋಗೋದೇ ಇಲ್ಲ. ಯಾರು ಅಪ್ಪಾಜಿ ಥರ ಅಲ್ಲ, ಅಪ್ಪಾಜಿನೇ ಬೇರೆ ಅದು. ಓಕೆ. ಆ್ಯಂಡ್ ಶಿವಣ್ಣ, ಈಗ ಆಲ್ರೆಡಿ ಆಗಲೇ ಮಾತಾಡ್ತಿದ್ವಿ, ತೆಲುಗು ಅಲ್ಲೂ ಟ್ರೇಲರ್ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ಸಿನಿಮಾ ತೆಲುಗು ಆಡಿಯನ್ಸ್ಗೆ ಹೆಂಗೆ ಕನೆಕ್ಟ್ ಆಗುತ್ತೆ? ಅವ್ರು ಹೆಂಗೆ ರಿಸೀವ್ ಮಾಡ್ಕೋಬೋದು? ಯೂನಿವರ್ಸಲ್ ಥೀಮ್ ಇದೆ. ಓಕೆ, ಯೂನಿವರ್ಸಲ್ ಥೀಮ್. ಅದರಿಂದ ಥೀಮ್ಲೇನು ಅಲ್ಲಿ ಕಲ್ಚರ್ ಇಲ್ಲಿ ಕಲ್ಚರ್ ಬರಲ್ಲ. ಯಾಕಂದರೆ ಇದು ಫ್ಯಾಂಟಸಿ ಅನ್ನೋದ್ರಿಂದ ಫ್ಯಾಂಟಸಿ ಬಿಕಮ್ ಕಾಮನ್ ಟು ಆಲ್ ಇಂಡಿಯನ್. ಫುಲ್ ಲ್ಯಾಂಗ್ವೇಜ್ಗೂ ಕಾಮನ್ ಫ್ಯಾಂಟಸಿ. ಅಪಾರ್ಟ್ ಫ್ರಮ್ ದ ಥೀಮ್ ಈಸ್ ಆಲ್ಸೋ ಕಾಮನ್ ಫಾರ್ ದ ಹೋಲ್ ಇಂಡಿಯಾ. ಬೇರೆ ಲ್ಯಾಂಗ್ವೇಜ್ ಬಂದರೂ ಥೀಮ್ ವಿಲ್ ಬಿ ದ ಸೇಮ್. ಥೀಮ್ ಎಲ್ರಿಗೂ ಅರ್ಥ ಆಗುತ್ತೆ, ಎಲ್ರಿಗೂ ವಾವ್ ಅನಿಸುತ್ತೆ. ಆ್ಯಂಡ್ ಸಿನಿಮಾ 29th ರಿಲೀಸ್ ಆಗ್ತಿದೆ. ಥಿಯೇಟರ್ಗೆ ಏನಾದರೂ ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ ಜೊತೆ? ಫಸ್ಟ್ ಡೇ ಗೊತ್ತಿಲ್ಲ ಇನ್ನೂ. ಏನೋ ಫ್ಯಾನ್ ಶೋ ಅಂತ ಏನೋ ಮಾಡ್ತಾ ಇದ್ದಾರೆ ಶ್ರೀನಿವಾಸ ಥಿಯೇಟರ್. ಅದಕ್ಕೆ ಹೋಗ್ಬೋದು ಅಂತ ಅನಿಸುತ್ತೆ ನನಗೆ. ಇನ್ನು ಯಾಕಂದರೆ ಇನ್ನು ಪಾಪ ಪ್ರಾಮಿಸ್ ಮಾಡ್ಬಿಟ್ಟು ಹೋಗದೇ ಇರೋ ಕಷ್ಟ ಆಗುತ್ತೆ. ನೀವು ಟಿ ವಿಲಿ ಸುಮ್ಮನೆ ಹೇಳ್ತಾ ಇದ್ದೀನಿ. ಬಟ್ ಬರ್ದಾದ್ರೂ ಕೋಪ ಮಾಡ್ಕೋಬೇಡಿ, ಬಟ್ ಬೇಜಾರು ಮಾಡ್ಕೋಬೇಡಿ. ಬಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಆ್ಯಂಡ್ ಇನ್ನೊಂದು ಇಂಡಸ್ಟ್ರಿಯಲ್ಲಿ ಖುಷಿ ಆಗೋ ವಿಚಾರ ಅಂತಂದರೆ, ಆಲ್ಮೋಸ್ಟ್ ಎಲ್ರದ್ದು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ರಿಲೀಸ್ ಇದೆ. ಮೊನ್ನೆ ರೀಸೆಂಟಾಗಿ ಸಲಗ ಆಯಿತು, ಇವಾಗ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲ ಸ್ಟಾರ್ಸ್ ಸಿನಿಮಾ ರಿಲೀಸ್ ಇದ್ದರು, ಎಲ್ಲ ಸ್ಟಾರ್ಸ್ ಎಲ್ಲರ ಜೊತೆ ಒಟ್ಟಿಗೆ ಬೆರೆತು ಅವ್ರವ್ರ ಸಿನಿಮಾ ಬಗ್ಗೆ ಮಾತಾಡ್ತಿರೋವಂಥದ್ದು. ಮೊನ್ನೆ ನೀವು ಸಲಗ ಸಿನಿಮಾ ನೋಡೋಕ್ಕೆ ನೀವು ಹೋಗಿದ್ರಿ. ನಿಮ್ಮ ಪ್ರೀ ರಿಲೀಸ್ ಈವೆಂಟ್ಗೆ ಮತ್ತಿಬ್ಬರು ಸ್ಟಾರ್ ಬರ್ತಾ ಇರೋವಂಥದ್ದು. ಸೊ ಸ್ಟಾರ್ಸ್ ಎಲ್ಲರೂ ಕೂಡ ಒಬ್ಬರು ಸಿನಿಮಾಗೊಬ್ಬರು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇರೋದು ಏನು ಅನಿಸುತ್ತೆ ಶಿವ? ಐ ಥಿಂಕ್ ಒಳ್ಳೆ ಬೆಳವಣಿಗೆ ಇದೆ. ಇಂಡಸ್ಟ್ರಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಪ್ರೊಡ್ಯೂಸರ್ಸ್ ತುಂಬ ಒಳ್ಳೆಯದು. ಆ್ಯಂಡ್ ಯೂನಿಟಿ ಬಿಲ್ಡ್ ಆಗುತ್ತೆ. ಫ್ರೆಂಡ್ಶಿಪ್ ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ. ಬಾಂಡೇಜ್ ಚೆನ್ನಾಗಿರುತ್ತೆ. ಸೊ ಶಿವ, ಆ್ಯಂಡ್ ಫೈನಲಿ ಬಜರಂಗಿ 2 ರಿಲೀಸ್ ಆಗ್ತಾ ಇದೆ. ಸೊ ಫ್ಯಾನ್ಸ್ ಖಂಡಿತವಾಗ್ಲೂ ವೆಯ್ಟ್ ಮಾಡ್ತಿದ್ದಾರೆ ಸಿನಿಮಾಗೋಸ್ಕರ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಾದರೂ ತಲೆಯಲ್ಲಿ ಇಟ್ಕೊಂಡ್ಬರ್ಬೇಕಾ ಅಥವಾ ಏನು ತಲೆಯಲ್ಲಿ ಇಟ್ಕೊಂಡು ಇವಾಗ ವಿಜುವಲ್ಸ್ ನೋಡಿದ್ದೀರಾ? ಬಜರಂಗಿ 2 ವಿಜುವಲ್ಸ್ ನೋಡಿದ್ದೀರಾ? ಒಂದು ಪ್ರಿಪ್ರೇಷನ್, ಒಬ್ಬೊಬ್ಬರು ಒಂದೊಂದು ಪ್ರಿಪ್ರೇಷನ್ ಇರ್ತಾರೆ. ಬಂದು ನೋಡಿದಾಗ ನೀವು ಏನು ಇದು ಹಿಂಗಿರ್ಬೋದು ಅನ್ನೋದಕ್ಕಿಂತ ಒಂದು ಸಿನಿಮಾನ ಬಂದು ಕುಂತ್ಕೊಂಡು ಆರಾಮಾಗಿ ನೋಡಿದ್ರೆ ಯು ವಿಲ್ ಫೀಲ್ ಅ ಜರ್ನಿ ಆಫ್ ಲೈಫ್. ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ಯಾವ ವರ್ಲ್ಡ್ಗೆ ಹೋಗುತ್ತೆ, ಯಾವ ವರ್ಲ್ಡ್ಗೆ ಹೋಗಿ ತಿರ್ಗಾ ಹಿಂಗೆ ಎಂಡ್ ಆಗುತ್ತೆ, ಅದರಲ್ಲಿ ಅಮೂಲ್ಯವಾದ ಥಿಂಗ್ಸ್ ಏನಿದೆ ಅದೆಲ್ಲ ಸ್ವಲ್ಪ ನೋಟಿಸ್ ಮಾಡ್ಕೊಂಡು ಸೂಕ್ಷ್ಮವಾಗಿ ಜೀವನದ ಬಗ್ಗೆ ನೀವು ಆಳವಾಗಿ ಯೋಚನೆ ಮಾಡಿ ನೋಡಿದಾಗ 100% ನೀವು ನಿಮ್ಮನ್ನ ಒಂದು ಥ್ರಿಲ್ ಜೊತೆಯಲ್ಲಿ ಒಂದು ವೆರಿ ಗುಡ್ ಮೆಸೇಜು ಸಿಗುತ್ತೆ. ಹೆಂಗಿರಬೇಕು ಜೀವನದಲ್ಲಿ, ಯಾವ ರೀತಿ ಬದುಕಬೇಕು, ಯಾವುದು ಮುಖ್ಯ ಜೀವನದಲ್ಲಿ ಅಂತ ನಮಗೆ ತಿಳಿಯುತ್ತೆ.
ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ಬಜರಂಗಿ ಬಗ್ಗೆ ಸಾಕಷ್ಟು ವಿಷಯ ಶೇರ್ ಮಾಡ್ಕೊಂಡ್ರಿ. ಆ್ಯಂಡ್ ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ಹೀಗೆ ಕೂತ್ಕೊಂಡು 25 ಡೇಸ್ 50 ಡೇಸ್ 100 ಡೇಸ್ ಸೆಲೆಬ್ರೇಷನ್ ಟೈಮಲ್ಲಿ ಮಾತಾಡೋಣ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ಬಜರಂಗಿ 2 ಸಿನಿಮಾ ಬಗ್ಗೆ ಶಿವಣ್ಣ ಸಾಕಷ್ಟು ವಿಷಯನ ಶೇರ್ ಮಾಡಿಕೊಂಡ್ರು. 29th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಯಾರು ಮಿಸ್ ಮಾಡ್ಕೊಳ್ಬೇಡಿ, ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ